ಇನ್ನು ಮತ್ತೆ ಕೆಲವೊಂದು ಪಾಯಿಂಟ್ಸ್ ಪ್ರಿಲಿಮ್ಸ್ ರಿಲೇಟೆಡ್ ಇದೆ, ಅದೇನಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಇರುತ್ತಲ್ಲ ವಿಷನ್ ನಲ್ಲಿ, ಅದು ಪ್ರಿಲಿಮ್ಸ್ ರಿಲೇಟೆಡ್ ಇರುತ್ತೆ ಕಂಟೆಂಟ್. ನೀವು ಅದನ್ನ ನೋಟ್ಸ್ ಮಾಡ್ಕೊಳ್ಳಾಗತ್ತೆ ಅಲ್ಲ, ಇಲ್ಲೇ ನೋಡಿ ಹಳದಿ ಹೈಲೈಟರ್ ನಿಂದ ಹೈಲೈಟ್ ಮಾಡಿದೀನಲ್ಲ, ಇದೆಲ್ಲವನ್ನು ಕೂಡ ಪ್ರಿಲಿಮ್ಸ್ ಸಮೀಪ ಬಂದಾಗ ರಿವಿಷನ್ ಮಾಡಬೇಕು. ಪವರ್ ಟು ಅಪಾಯಿಂಟ್ ಅ ವಿಪ್ ಅಂಡ್ ಲೀಡರ್ ರೆಸ್ಟ್ ವಿತ್ ದ ಪೊಲಿಟಿಕಲ್ ಪಾರ್ಟಿ. ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಅಂದ್ರೆ, ಈ ವಿಪ್ ಗಳನ್ನ ನೇಮಕ ಮಾಡೋದು ರಾಜಕೀಯ ಪಕ್ಷಗಳ ಅಧಿಕಾರ. ವಿಪ್ ಅಂದ್ರೆ ಯಾರು? ಕನ್ನಡದಲ್ಲಿ ವಿಪ್ ಗೆ ಏನಂತೀವಿ ಅಂತ ಅಂದ್ರೆ ಸಚೇತಕ ಅಂತ ಕರಿತೀವಿ. ವಿಪ್ ಗೆ. ವಿಪ್ ಅನ್ನ ಯಾರು ನೇಮಕ ಮಾಡ್ತಾರೆ ಅಂತ ಅಂದ್ರೆ, ಆ ಒಂದು ರಾಜಕೀಯ ಪಕ್ಷಗಳ ನೇಮಕ ಮಾಡುತ್ತೆ. ಯಾಕೆ ನೇಮಕ ಮಾಡ್ತಾರೆ ಅಂದ್ರೆ, ಆ ಪಕ್ಷದ ನಿಯಮಗಳನ್ನ ಫಾಲೋ ಮಾಡಕ್ಕೆ. ಮತ್ತು ಅಕಸ್ಮಾತ್ ಒಮ್ಮೊಮ್ಮೆ ರಾಜ್ಯಸಭೆಗಳಿಗೆ ಚುನಾವಣೆ ಬರುತ್ತೆ, ರಾಷ್ಟ್ರಪತಿಗಳ ಚುನಾವಣೆ ಬರುತ್ತೆ, ಆಗ MLA ಗಳು, MP ಗಳು ಮತ್ತೆ MLC ಗಳು ವೋಟ್ ಹಾಕ್ಬೇಕಾಗತ್ತೆ. ಆಗ ಈ ಸಚೇತಕ ಏನ್ ಹೇಳ್ತಾರೋ ಅದನ್ನೇ ಫಾಲೋ ಮಾಡಬೇಕು. ಸಚೇತಕನಿಗೆ ಯಾರು ಮಾರ್ಗದರ್ಶನ ಕೊಡ್ತಾರೆ? ವಿಪ್. ಸಚೇತಕ ಅಂದ್ರೆ ವಿಪ್. ಯಾರು ಮಾರ್ಗದರ್ಶನ ಕೊಡ್ತಾರೆ? ಇವರಿಗೆ ರಾಜಕೀಯ ಪಕ್ಷದ ಹೆಡ್ ಇರ್ತಾರಲ್ಲ, ಅವ್ರು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಅಪಾಯಿಂಟ್ಮೆಂಟ್ ಆಫ್ ವಿಪ್. ಸ್ಪೀಕರ್ ಮಸ್ಟ್ ರೆಕಗ್ನೈಸ್. ಓಕೆ, ಅಂದ್ರೆ ಈ ಒಂದು ರಾಜಕೀಯ ಪಕ್ಷಗಳು ಇವರನ್ನ ನೇಮಕ ಮಾಡ್ತಾರೆ, ಅವರಿಗೆ ಒಂದು ಮಾನ್ಯತೆಯನ್ನು ಯಾರು ಕೊಡ್ತಾರೆ? ಸ್ಪೀಕರ್. ಅಂದ್ರೆ ಅಲ್ಲಿ ಅಧ್ಯಕ್ಷರು ಇರ್ತಾರಲ್ಲ, ಸಭಾಧ್ಯಕ್ಷರು, ಅವರು ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ಸ್ಪೀಕರ್ ಟು ಡಿಸೈಡ್ ಡಿಸ್ಕ್ವಾಲಿಫಿಕೇಶನ್. ಯಾವ್ದಾದ್ರು ಈ ರಾಜಕೀಯ ಪಕ್ಷಗಳಿಂದ ಯಾರಾದ್ರೂ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ಅಥವಾ ರಾಜಕೀಯ ಪಕ್ಷಕ್ಕೆ ಮೋಸ ಮಾಡಿದ್ರೆ, ಉದಾಹರಣೆ ಒಂದ್ ಪಕ್ಷದ ಮತ್ತೊಂದು ಪಕ್ಷಕ್ಕೆ ಹೋದ್ರೆ ಆಂಟಿ ಡಿಫೆಕ್ಷನ್ ಲಾ ಅಂತ ಬರುತ್ತೆ. ಕನ್ನಡದಲ್ಲಿ ಏನಂತೀವಿ ಅಂತ ಅಂದ್ರೆ ಅದನ್ನ ಪಕ್ಷಾಂತರ ನಿಷೇಧ ಕಾಯ್ದೆ. ಇದರ ಅಡಿಯಲ್ಲಿ ಅದು ತಪ್ಪ ಅಲ್ವಾ ಅಂತ ನಿರ್ಧಾರ ಮಾಡೋದು ಸಭಾಧ್ಯಕ್ಷರು, ಸ್ಪೀಕರ್ ಇರ್ತಾರಲ್ಲ ಅವರು. ಇಲ್ಲಿ ಸ್ಪೀಕರ್ ಅವರು ಕೆಲವೇ ಸಮಯದಲ್ಲಿ ಅದನ್ನ ಹೇಳಬೇಕಾಗುತ್ತೆ. ಮತ್ತು MLA ಹ್ಯಾವ್ ಟು ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೊಸೀಡಿಂಗ್ಸ್ ಹೌಸ್ ರಿಗಾರ್ಡಿಂಗ್. ಓಕೆ, ಅಕಸ್ಮಾತ್ ಈಗ ಒಬ್ಬ MLA ಒಂದ್ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗಿದ್ದಾನೆ ಅನ್ಕೊಳ್ಳೋಣ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಅಂದ್ರೆ, ಆ ಪಕ್ಷದವರು, ಯಾವ ಪಕ್ಷದ ಬಿಟ್ಟು ಹೋಗಿದ್ನಲ್ಲ ಆ ಪಕ್ಷದವರು ದೂರು ಕೊಟ್ಟಿದ್ದಾರೆ ಸ್ಪೀಕರ್ ಅವರಿಗೆ. ಸ್ಪೀಕರ್ ಇನ್ನೂ ನಿರ್ಧಾರ ತಗೊಂಡಿಲ್ಲ. ಅಂತಹ ಸಂದರ್ಭದಲ್ಲಿ ಆ MLA ಅಧಿವೇಶನದಲ್ಲಿ ಪಾಲ್ಗೊಳ್ಬಹುದು. ಅದರಲ್ಲಿ ಯಾವುದೇ ತಪ್ಪಿರಲ್ಲ. ಅಕಸ್ಮಾತ್ ಸ್ಪೀಕರ್ ಅವರು ಅವರನ್ನ ಏನ್ ಮಾಡಿದ್ರೆ, ನಿಷೇಧ ಮಾಡಿದ್ರೆ, ಅಕಸ್ಮಾತ್ ಅವರ ಸ್ಥಾನವನ್ನ ಕ್ಯಾನ್ಸಲ್ ಮಾಡಿದ್ರೆ, ಆಗ ಅವರು ಪಾಲ್ಗೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಫ್ಲೋರ್ ಟೆಸ್ಟ್ ಅಂತ ಬರುತ್ತೆ. ಅಂದ್ರೆ ವಿಶ್ವಾಸ ಮತ ಯಾಚನೆ. ಅಂದ್ರೆ ಈ ಒಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರ ನಡೆಸುವ ಬಹುಮತ ಇದೆಯಾ ಇಲ್ವಾ ಅಂತ. ಈಗ ಉದಾಹರಣೆ ಕರ್ನಾಟಕದಲ್ಲಿ 223-24 ಸೀಟ್ ಇವೆ ಅಲ್ವಾ ನಮ್ದು. ಅಂದ್ರೆ ಆಂಗ್ಲೋ ಇಂಡಿಯನ್ ಕ್ಯಾನ್ಸಲ್ ಬೇರೆ ಆಗಿದೆ. ಅದರಲ್ಲಿ 113 ಬಹುಮತ ಸ್ಥಾನ ಬೇಕಾಗುತ್ತೆ. ಈ ಒಂದು ವಿಶ್ವಾಸ ಮತ ಇದೆಯೋ ಇಲ್ವೋ ಅನ್ನೋದನ್ನ ಯಾರು ಚೆಕ್ ಮಾಡ್ತಾರೆ? ಸ್ಪೀಕರ್ ಅವರು ಚೆಕ್ ಮಾಡ್ತಾರೆ. ಯಾವಾಗ ಚೆಕ್ ಮಾಡ್ತಾರೆ? ಸ್ಪೀಕರ್ ಚೆಕ್ ಮಾಡಲ್ಲ. ಕಂಡಕ್ಟೆಡ್ ಬೈ ಗವರ್ನರ್ ಓನ್ಲಿ ಆನ್ ಅಬ್ಟೈನಿಂಗ್ ಆಬ್ಜೆಕ್ಟಿವ್ ಮಟೀರಿಯಲ್. ಓಕೆ, ಗವರ್ನರ್ ಹೇಳ್ತಾರೆ ಚೆಕ್ ಮಾಡೋಕೆ, ಆದ್ರೆ ಅಲ್ಲಿ ಸಭಾಧ್ಯಕ್ಷರಾಗಿ ಸ್ಪೀಕರ್ ಕೊಡ್ತಿರ್ತಾರೆ, ಗೊತ್ತಿರಲಿ. ಸೊ ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಫ್ಲೋರ್ ಟೆಸ್ಟ್ ಅಂದ್ರೆ ಗೊತ್ತಿರಲಿ ನಿಮಗೆ. ವಿಶ್ವಾಸ ಮತ ಯಾಚನೆ ಅಂದ್ರೆ ಅಕಸ್ಮಾತ್ ಒಂದೊಂದ್ ಬಾರಿ ಏನಾಗುತ್ತೆ, ಕೆಲವೊಂದ್ ಜನ ಶಾಸಕರು ಹೋಗಿ ಗವರ್ನರ್ ಹೇಳ್ತಾರೆ, ನೋಡಿ ನಾವು ಆ ಪಕ್ಷದವರೆಗೆ ಇಲ್ಲಿವರೆಗೂ ಇದ್ವಿ, ಇನ್ ಮುಂದೆ ಆ ಪಕ್ಷವನ್ನು ಬಿಡ್ತಾ ಇದೀವಿ, ಹಾಗಾಗಿ ನೀವು ಇನ್ನೊಂದ್ ಬಾರಿ ಏನ್ ಮಾಡಿ, ದಯವಿಟ್ಟು ಈ ಒಂದು ಫ್ಲೋರ್ ಟೆಸ್ಟ್ ಮಾಡಿ, ವಿಶ್ವಾಸ ಮತ ಯಾಚನೆ ಮಾಡಿ ಅಂತ ಹೇಳಿದಾಗ, ಆಗ ಸ್ಪೀಕರ್ ಅವರು ಚೆಕ್ ಮಾಡೋಕೆ, ರಾಜ್ಯಪಾಲರು ಸ್ಪೀಕರ್ ಅವ್ರಿಗೆ ಹೇಳ್ತಾರೆ. ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ ಪರೀಕ್ಷೆ ಮಾಡ್ತಾರೆ. ಅಲ್ಲಿ 113 ಸೀಟ್ ಇತ್ತು ಅಂದ್ರೆ ಕರ್ನಾಟಕದಲ್ಲಿ ನೋಡಿದ್ರೆ ಬಹುಮತ ಇತ್ತು ಅಂದ್ರೆ ಆ ಪಕ್ಷ ಮುಂದೆವರಿಯುತ್ತೆ. ಇರ್ಲಿಲ್ಲ ಅಂತ ಅಂದ್ರೆ ಆ ಪಕ್ಷ ಅಧಿಕಾರ ಕಳೆದುಕೊಳ್ಳುತ್ತೆ. ರಾಜ್ಯಪಾಲರು ಮತ್ತೊಂದು ಪಕ್ಷವನ್ನು ಆಡಳಿತ ಮಾಡೋಕೆ ಕೇಳ್ತಾರೆ. ವಿಪ್ ಅಂದ್ರೆ ಇದೆ ನೋಡಿ. ವಿಪ್ ಅಂದ್ರೆ ರಿಟರ್ನ್ ಆರ್ ಆರ್ಡರ್ ಟು ಮೆಂಬರ್ಸ್ ಅಂತ ಕೊಡ್ತಾರೆ ಇವರು, ಆಫಿಷಿಯಲ್ ಆಫ್ ದ ಪಾರ್ಟಿ. ಓಕೆ, ರಿಟರ್ನ್ ಆರ್ಡರ್ ಕೊಡ್ತಾರೆ. ಅಂದ್ರೆ ಮೆಂಬರ್ಗೆ, ರಾಜಕೀಯ ಪಕ್ಷಗಳ ಸದಸ್ಯರಿಗೆ ಇವರು ಏನ್ ಮಾಡ್ತಾರೆ? ಆದೇಶಗಳನ್ನ ಕೊಡ್ತಾರೆ, ಆ ಪಕ್ಷದ ಆದೇಶಗಳನ್ನ. ಆಲ್ ಪಾರ್ಟೀಸ್ ಕ್ಯಾನ್ ಇಶ್ಯೂ ವಿಪ್ಸ್. ಈ ಒಂದು ಪಾಯಿಂಟ್ಸ್ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದು. ನೆಕ್ಸ್ಟ್ ಆರ್ಟಿಕಲ್ 142 ಅಂತ ಬರುತ್ತೆ. ನಾನು ಕ್ಲಾಸ್ ಹೇಳುವಾಗ ಇದ್ರ ಬಗ್ಗೆ ಬಹಳ ಹೇಳ್ತಾ ಇರ್ತೀನಿ. ಆರ್ಟಿಕಲ್ 142 ಅಂದ್ರೆ ಡೈರೆಕ್ಟ್ಲಿ ಗ್ರ್ಯಾಂಡ್ ಡೈವೋರ್ಸ್ ಟು ಕಪೋಲ್. ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಇತ್ತೀಚೆಗೆ ಆರ್ಟಿಕಲ್ 142 ಅಡಿಯಲ್ಲಿ, ವಿಧಿ 142 ಅಡಿಯಲ್ಲಿ ಇದು ಇಬ್ರು ವಿವಾಹಿತರು ಇರ್ತಾರಲ್ಲ ಅವ್ರಿಗೆ ನೇರವಾಗಿ ಡಿವೋರ್ಸ್ ಅನ್ನೇ ಕೊಟ್ಟು ಬಿಡಬಹುದು ಅಂತ ಹೇಳಲಾಗಿದೆ. ಡಿವೋರ್ಸ್ ಅಂದ್ರೆ ಯಾಕೆ ಹಾಗೆ ಹೇಳಿದ್ದಾರೆ? ಯಾಕಂದ್ರೆ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಕನಿಷ್ಠ ಅಂದ್ರೆ 6 ವಾರ, ಮ್ಯಾಕ್ಸಿಮಮ್ ಅಂದ್ರೆ 18 ತಿಂಗಳ ಕಾಲ ವೇಟ್ ಮಾಡ್ಬೇಕಾಗತ್ತೆ ಡಿವೋರ್ಸ್ ಸಿಗೋಕೆ. ಅಷ್ಟು ಬೇಗ ಡಿವೋರ್ಸ್ ಸಿಗಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಆರ್ಟಿಕಲ್ 142 ಬಳಸ್ಕೊಂಡು ಟು ಡೂ ಕಂಪ್ಲೀಟ್ ಜಸ್ಟಿಸ್, ಪ್ರಿಲಿಮ್ಸ್ ನಲ್ಲಿ ಇದೇ ಪದ ಬಳಸಿದ್ರು ಅವರು ಒಂದ್ಸಾರಿ, ಕಂಪ್ಲೀಟ್ ಜಸ್ಟಿಸ್ ಅನ್ನುವಂತ ಒಂದು ಪದ ಬಳಸಿ ಸುಪ್ರೀಂ ಕೋರ್ಟ್ ನ ಯಾವ್ದು ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ರು.
ಸೊ ನೇರವಾಗಿ ನಾವು ಜಾಮೀನಲ್ಲ ಡಿವೋರ್ಸ್ ಅನ್ನ ಕೂಡ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವೆಲ್ಲನೆಲ್ಲ ನೀವೇ ಒಂದ್ಸಾರಿ ಓದ್ಕೊಳ್ಳಿ, ಸದ್ಯಕ್ಕೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಅದರಲ್ಲಿ ಓದೋದ್ರಿಂದ ನಿಮ್ಮ ಜ್ಞಾನ ಇಂಪ್ರೂವ್ ಆಗುತ್ತೆ. ನಾನು ಕ್ಲಾಸ್ ನಲ್ಲಿ ಯಾವ್ಯಾವ ತುಂಬಾ ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನ ಹೇಳ್ತಾ ಹೋಗ್ತಿರ್ತೀನಿ. ನೀವೇನ್ ಮಾಡ್ಬೇಕು, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಓದ್ತಾ ಹೋಗ್ಬೇಕು, ಅದರಿಂದ ನಿಮ್ಮ ಜ್ಞಾನ ಕೂಡ ಇಂಪ್ರೂವ್ ಆಗುತ್ತೆ. ಸರಿ, ನೆಕ್ಸ್ಟ್ ಇಲ್ಲಿ ನೋಡಿ, ಕ್ರಿಟಿಸಿಸಮ್ ಆಫ್ ಆರ್ಟಿಕಲ್ 142. ಹೌದು, 142ನೇ ಇದ್ರ ಪ್ರಕಾರ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂತ ಅಧಿಕಾರ ಇದೆ. ಆದ್ರೆ ಇದು ಸ್ವೀಪಿಂಗ್ ನೇಚರ್ ಆಫ್ ದೀಸ್ ಪವರ್ಸ್ ಆರ್ ಆರ್ಬಿಟ್ರರಿ ಮತ್ತೆ ಅಂಬಿಗ್ಯುವಸ್. ಸ್ವೀಪಿಂಗ್ ನೇಚರ್ ಅಂದ್ರೆ ಸರ್ಕಾರದ ಎಲ್ಲಾ ಕಾಯ್ದೆಗಳನ್ನ ಇದು ನಾಶ ಮಾಡ್ಬಿಡುತ್ತೆ, ಇದು ಉಡುಗಿಕೊಂಡು ಹೋಗುತ್ತೆ, ತೊಳೆದುಕೊಂಡು ಹೋಗೋ ರೀತಿ ಇದೆ ಇದು. ಹಾಗೇನೆ ಅಬ್ಸೆನ್ಸ್ ಆಫ್ ಸ್ಟ್ಯಾಂಡರ್ಡ್ ಡೆಫಿನೇಷನ್. ಸರಿ, ಕಂಪ್ಲೀಟ್ ಜಸ್ಟಿಸ್ ಅಂದ್ರೆ ಏನದರ ಅರ್ಥ, ಅದರ ಸೂಕ್ತವಾದಂತಹ ವ್ಯಾಖ್ಯಾನ ಏನದ್ರದ್ದು ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ವಯೋಲೇಷನ್ ಆಫ್ ಸೆಪರೇಷನ್ ಆಫ್ ಪವರ್ಸ್ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣದ ಒಂದು ನೀತಿಗೆ ಇದು ತಪ್ಪಾಗಿದೆ ಅಂತ ಕೆಲವೊಬ್ರು ಇದನ್ನ ಹೇಳ್ತಾರೆ. ಯಾಕಂದ್ರೆ ನ್ಯಾಯಾಂಗದ ಕೆಲಸ ಏನು, ನ್ಯಾಯವನ್ನ ಕೊಡೋದು. ಅದನ್ನ ಬಿಟ್ಟಿದ್ದು ಕಂಪ್ಲೀಟ್ ಜಸ್ಟಿಸ್ ಅನ್ನುವಂತ ಹೆಸರಿನಲ್ಲಿ ಕಾರ್ಯಾಂಗದ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಟೀಕೆ ಮಾಡ್ತಾರೆ. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಜುಡಿಷಿಯರಿ. ಸುಪ್ರೀಂ ಕೋರ್ಟ್ ಸ್ಟೇಟೆಡ್ ದಟ್ ಡಿಸ್ಟ್ರಿಕ್ಟ್ ಜುಡಿಷಿಯರಿಸ್ ಇಂಡಿಪೆಂಡೆನ್ಸ್ ಈಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನಂತ ನಾನು ಕ್ಲಾಸ್ ನಲ್ಲಿ ಹೇಳಿದೀನಿ ಈಗಾಗಲೇ. ಡಿಸ್ಟ್ರಿಕ್ಟ್ ಜುಡಿಷಿಯರಿ ಇದೆಯಲ್ಲ, ಅದು ಇಂಡಿಪೆಂಡೆನ್ಸ್ ಈಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಅಂದ್ರೆ ಜಿಲ್ಲಾ ನ್ಯಾಯಾಲಯಗಳ ಸ್ವಾತಂತ್ರ್ಯವು ಕೂಡ ಸಂವಿಧಾನದ ಮೂಲ ಸಂರಚನೆ ಭಾಗ ಆಗುತ್ತೆ, ಅದನ್ನ ಯಾರು ಕೂಡ ಧಕ್ಕೆ ತರೋ ಹಾಗಿಲ್ಲ. ಮತ್ತೆ ರೂಲ್ ಆಫ್ ಲಾ, ಹೋಲ್ಡಿಂಗ್ ದ ರೂಲ್ ಆಫ್ ಲಾ, ಕಾನೂನಿನ ಆಡಳಿತ ಇರಬೇಕು ದೇಶದಲ್ಲಿ, ವೈಯಕ್ತಿಕ ಆಡಳಿತ ಅಲ್ಲ. ಜುಡಿಷಿಯಲ್ ಇಂಡಿಪೆಂಡೆನ್ಸ್, ಆಕ್ಸೆಸ್ ಟು ಜಸ್ಟಿಸ್ ಎನ್ಶೂರ್ಸ್ ಇಂಪ್ಲಿಮೆಂಟೇಷನ್ ಆಫ್ ಪಾರ್ಟ್ 3 ಆಫ್ ಕಾನ್ಸ್ಟಿಟ್ಯೂಷನ್. ಹೀಗೆ ಬರೆದಿರ್ತಾರೆ ವಿಷನ್ IAS ನಲ್ಲಿ. ಏನದು ಪಾರ್ಟ್ 3 ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಪಾರ್ಟ್ 3 ಅಂದ್ರೆ ಏನಿದೆ, ಅಲ್ಲಿ ಏನಿದೆ, ಫಂಡಮೆಂಟಲ್ ರೈಟ್ಸ್ ಇವೆ, ಮೂಲಭೂತ ಹಕ್ಕುಗಳಿವೆ. ಪಾರ್ಟ್ 1 ನಲ್ಲಿ ಪ್ರಿಯಾಂಬಲ್ ಇದೆ, ಪಾರ್ಟ್ 1 ನಲ್ಲಿ ಇವಿದೆ, ಟೆರಿಟರಿ ಬಗ್ಗೆ ಇದೆ. ಪಾರ್ಟ್ 2 ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ. ಪಾರ್ಟ್ 3 ನಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇದೆ. ಇವೆಲ್ಲ ಗೊತ್ತಿರಬೇಕು. ಪಾರ್ಟ್ 4 ನಲ್ಲಿ ಏನಿದೆ, ಪಾರ್ಟ್ 4 ನಲ್ಲಿ DPSP ಗಳ ಬಗ್ಗೆ ಇದೆ. ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಅಲ್ಲೇ ಇದೆ. ಯೂನಿಫಾರ್ಮಿಟಿ ಇನ್ ಡೆಸಿಗ್ನೇಟೆಡ್ ಸರ್ವಿಸ್ ಕಂಡೀಷನ್. ಓಕೆ. ಆಮೇಲೆ ಅಪಾಯಿಂಟ್ಮೆಂಟ್, ಪೋಸ್ಟಿಂಗ್ ಅಂಡ್ ಪ್ರಮೋಷನ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಸ್ ಆರ್ ಮೇಡ್ ಬೈ ಗವರ್ನರ್ ಆಫ್ ದ ಸ್ಟೇಟ್ ಇನ್ ಕನ್ಸಲ್ಟೇಷನ್ ವಿತ್ ಹೈಕೋರ್ಟ್. ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಬೇಕು, ಪ್ರಿಲಿಮ್ಸ್ ನಲ್ಲಿ ಬರುತ್ತೆ. ಈ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಒಬ್ಬರೇ ನೇಮಕ ಮಾಡಲ್ಲ, ಆಯಾ ರಾಜ್ಯದ ಹೈಕೋರ್ಟ್ ಗಳ ಪರ್ಮಿಷನ್ ತಗೊಳ್ತಾರೆ. ಉದಾಹರಣೆಗೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯನ್ನ ನೇಮಕ ಮಾಡೋರಿದ್ರೆ, ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡೋರಿದ್ರೆ, ಬೆಂಗಳೂರಿನಲ್ಲಿ ಹೈಕೋರ್ಟ್ ಇರುತ್ತಲ್ಲ, ಅಲ್ಲಿರುವಂತಹ ನ್ಯಾಯಾಧೀಶರ ಸಲಹೆಯನ್ನ ಪಡೆದುಕೊಂಡು ರಾಜ್ಯಪಾಲರು ಅವರನ್ನ ನೇಮಕ ಮಾಡ್ತಾರೆ. ಸರಿ, ಹೈಕೋರ್ಟ್ ಕೆಳಗಡೆ ಯಾವ್ಯಾವ ರೀತಿ ಇರುತ್ತೆ ನೋಡೋದಾದ್ರೆ, ಹೈಕೋರ್ಟ್ ಕೆಳಗಡೆ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜಸ್ ಕೋರ್ಟ್ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ. ಸರಿ, ಡಿಸ್ಟ್ರಿಕ್ಟ್ ಜಡ್ಜ್ ಅಂತಾರೆ ಯಾವಾಗ ಅವರು ಸಿವಿಲ್ ಪ್ರಕರಣಗಳನ್ನ ನಿರ್ವಹಣೆ ಮಾಡುವಾಗ, ಸೆಷನ್ಸ್ ಜಡ್ಜ್ ಅಂತಾರೆ ಯಾವಾಗ ಕ್ರಿಮಿನಲ್ ಪ್ರಕರಣ ನಿರ್ವಹಣೆ ಮಾಡುವಾಗ. ಇಲ್ಲಿ ಜಿಲ್ಲೆಯಲ್ಲಿ ಇವರು ಒಬ್ಬರೇ ಇರ್ತಾರೆ ಜಡ್ಜ್. ಇವರು ಸಿವಿಲ್ ಪ್ರಕರಣ ಬಗೆಹರಿಸೋಕ್ ಹೋದ್ರೆ, ಅಂದ್ರೆ ಈಗ ಭೂಮಿ ವ್ಯವಹಾರಗಳು ಮತ್ತೆ ಜಗಳಗಳು, ಫ್ಯಾಮಿಲಿ ಜಗಳಗಳಿದ್ರೆ ಇವ್ರ ಬಗ್ಗೆ ಇದ್ರೆ ಡಿಸ್ಟ್ರಿಕ್ಟ್ ಅಂತ ಅಂತೀವಿ ಅದನ್ನ. ಸಿವಿಲ್ ಪ್ರಕರಣಗಳು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಕರೀತಾರೆ. ಕ್ರಿಮಿನಲ್ ಅಪರಾಧ ಇರುತ್ತಲ್ಲ, ಕೊಲೆ, ಈ ರೀತಿ, ಆಗ ಸೆಷನ್ಸ್ ಜಡ್ಜ್ ಅಂತ ಕರೀತಾರೆ, ಸೆಷನ್ಸ್ ಜಡ್ಜ್ ಅಂತ ಹೇಳಿ. ಇವ್ರ ಕೆಳಗಡೆ ಸಿವಿಲ್ ಸೈಡ್ ಕ್ರಿಮಿನಲ್ ಸೈಡ್ ಎರಡು ಬರುತ್ತೆ. ಒಂದು ಸಬಾರ್ಡಿನೇಟ್ ಜಡ್ಜಸ್ ಕೊಡ್ತಿರ್ತಾರೆ ಇವ್ರ ಕೆಳಗಡೆ, ಹಾಗೆ ಕ್ರಿಮಿನಲ್ ಸೈಡು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಅವ್ರ ಕೆಳಗಡೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಹಾಗೇನೆ ಇಲ್ಲಿ ಸಬಾರ್ಡಿನೇಟ್ ಇರ್ತಲ್ಲ, ಇದ್ರ ಕೆಳಗಡೆ ಮುನ್ಸಿಫ್ಸ್ ಕೋರ್ಟ್ ಅಂತ ಇರುತ್ತೆ. ಇದನ್ನ ನೀವು ನಿಮ್ ತಲೆಯಲ್ಲಿ ಫೋಟೋ ರೀತಿ ಇಟ್ಕೊಂಡ್ಬಿಡಿ, ಇದನ್ನ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ಓಕೆ, ಪ್ರಿಲಿಮ್ಸ್ ನಲ್ಲಿ ಕೇಳಬಹುದು. ನೆಕ್ಸ್ಟ್, ರಿಕ್ಯೂಸಲ್ ಬೈ ಜಡ್ಜಸ್ ಅಂದ್ರೆ ಕೆಲವೊಂದ್ ಸಾರಿ ಏನ್ ಮಾಡ್ತಾರೆ ಜಡ್ಜ್ಗಳು, ಆ ಒಂದು ವಿಚಾರಣೆನ ಹಿಂಸರಿತಾರೆ. ಅದರ ಬಗ್ಗೆ ನೋಡೋದಾದ್ರೆ, ಯಾಕೆ ಹಿಂಸರಿತಾರೆ ಅಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಸ್ವಹಿತಾಸಕ್ತಿ ಸಂಘರ್ಷ ಬಂದ್ರೆ. ಉದಾಹರಣೆಗೆ ತಮ್ಮ ಬಗ್ಗೆನೆ ಯಾರಾದ್ರೂ ದೂರು ಕೊಟ್ಟಿದ್ರೆ ಅಲ್ಲಿ ಅವರು ವಿಚಾರಣೆ ಮಾಡಲ್ಲ, ಅಥವಾ ತಮ್ಮ ಸಂಬಂಧಿಕರ ಬಗ್ಗೆ ಏನಾದ್ರೂ ಚರ್ಚೆ ನಡೀತಾ ಇದ್ರೆ, ಅಥವಾ ತಾವು ಒಪ್ಕೊಂಡಂತ ಸಿದ್ಧಾಂತದ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದ್ರೆ ಏನಂತಾರೆ, ಹಿಂಸರಿತಾರೆ ಅಲ್ಲಿಂದ. ಸಾರಿ, ನಾನು ಈ ಪ್ರಕರಣ ನಾವು ವಿಚಾರಣೆ ಮಾಡಲ್ಲ, ಇದಕ್ಕೆ ಬೇರೆಯವರ ನೇಮಿಸಿ ಅಂತ ಹೇಳಿ ಜಡ್ಜ್ಗಳು ಹಿಂದೆ ಸರಿತಾರೆ. ಅದನ್ನ ರಿಕ್ಯೂಸಲ್ ಬೈ ಜಡ್ಜಸ್ ಅಂತ ಕರೀತಾರೆ. ಯಾಕಂದ್ರೆ ಇದು ಒಂದು ಕೆಲವೊಂದು ತತ್ವಗಳಿವೆ. ನೋ ಪರ್ಸನ್ ಶಾಲ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್. ತನ್ನ ಪ್ರಕರಣದಲ್ಲಿ ತಾನೇ ಜಡ್ಜ್ ಆಗಿ ಯಾರು ಕೂಡ ಇರಬಾರ್ದು. ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್. ಅಂದ್ರೆ ಕೇವಲ ನ್ಯಾಯವನ್ನ ಕೊಡೋದಲ್ಲ ಇನ್ನೊಬ್ರಿಗೆ, ಅದು ಕಾಣೋ ರೀತಿ ಕೂಡ ಆಗ್ಬೇಕು. ಅಂದ್ರೆ ಅದು ನ್ಯಾಯ ಪಕ್ಷಪಾತವಾಗಿರ್ಬೇಕು ಅನ್ನೋ ರೀತಿ ಅದು. ಇಂಡಿಯಾ ಹ್ಯಾಸ್ ನಾಟ್ ಕೋಡಿಫೈಡ್ ರೂಲ್ಸ್ ಗವರ್ನಿಂಗ್ ರಿಕ್ಯೂಸಲ್ಸ್ ಅಂದ್ರೆ ಅದ್ರ ಬಗ್ಗೆ ಕಾನೂನು ಸರ್ಕಾರದಲ್ಲಿ ಯಾವುದೇ ನಿಯಮಗಳಿಲ್ಲ ಭಾರತದಲ್ಲಿ.
ಅಂದ್ರೆ ಜಡ್ಜ್ಗಳು ಈ ಪ್ರಕರಣದಲ್ಲಿ ವಿಚಾರಣೆ ವಹಿಸಬೇಕಾ ವಿಚಾರಣೆ ವಹಿಸಬಾರ್ದಂತ ಏನಿಲ್ಲ, ನ್ಯಾಯಾಧೀಶರೇ ನಿರ್ಧಾರ ಮಾಡ್ಕೊಳ್ತಾರೆ. ನಾನು ಇದರಲ್ಲಿ ಇರಲ್ಲಪ್ಪ, ಬೇರೆ ಯಾರನ್ನಾದ್ರೂ ಕೂರಿಸಿ ಅಂತ ಹೇಳಿ. ಯಾವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಇದ್ರ ಬಗ್ಗೆ ಅಂತ ಅಂದ್ರೆ, ಅಕಸ್ಮಾತ್ ಏನಾದ್ರೂ ಈಗ ಕೋರ್ಟ್ಗೆ ಕೇಸ್ ಹಾಕಿರ್ತಾರಲ್ಲ ಆ ವ್ಯಕ್ತಿಗಳಲ್ಲಿ ಏನಾದ್ರೂ ಅನುಮಾನ, ಅಂಜಿಕೆ ಅಥವಾ ಭಯ ಇದ್ರೆ, ಈ ಒಂದು ಜಡ್ಜ್ ನಿಂದ ನಮ್ಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ, ಆಗ ಆ ಜಡ್ಜ್ ನನ್ನ ಬದಲಾಯಿಸಬಹುದು. ಸರಿ, ನೆಕ್ಸ್ಟ್ ಯಾವ ರೀತಿ ರಿಕ್ಯೂಸಲ್ಸ್ ಇರುತ್ತೆ ಅಂತ ಅಂದ್ರೆ, ರಿಕ್ಯೂಸಲ್ಸ್ ಅಂದ್ರೆ ನಿರಾಕರಣೆಗಳು. ಆಟೋಮ್ಯಾಟಿಕ್ ಜಡ್ಜ್ ತನ್ನಿಂದ ತಾನೇ ಹಿಂಸರಿತಾರೆ, ವಿತ್ ಡ್ರಾ ಹಿಂಸರಿತಾರೆ. ಅಂಡ್ ಪಾರ್ಟಿ ರೇಸಸ್ ಅ ಪ್ಲೀ, ಓಕೆ. ಅಥವಾ ಒಂದೊಂದ್ ಬಾರಿ ಏನಾಗುತ್ತೆ, ಈ ದೂರುದಾರರೇ ಹೇಳ್ತಾರೆ ನಮಗೆ ಈ ಜಡ್ಜ್ಗಳು ಬೇಡ, ಬೇರೆಯವ್ರನ್ನ ಕೊಡಿ ಅಂತ ಹೇಳಿ, ಅಂತ ಸಂದರ್ಭದಲ್ಲಿ ಹಿಂಸರಿತಾರೆ. ನೆಕ್ಸ್ಟ್ ಈ ಗವರ್ನರ್ಡ್ ಸ್ಟೇಟ್ ಅಂತ ಬರುತ್ತೆ ನೋಡಿ, ರೆಡ್ ಪೆನ್ ಇಂದ ಮಾರ್ಕ್ ಮಾಡಿದೀನಿ, ಇವೆಲ್ಲವೂ ಪ್ರಿಲಿಮ್ಸ್ ಪಾಯಿಂಟ್ಗಳು. ಇಲ್ಲಿ ನಾನು ಎಲ್ಲೂ ಬ್ಲೂ ಪೆನ್ ಯೂಸ್ ಮಾಡಿಲ್ಲ, ಓಕೆ. ಅವನ್ನೆಲ್ಲ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಕೇರಳ ಹ್ಯಾಸ್ ಬಿಕಮ್ ದ ಫಸ್ಟ್ ಫುಲ್ಲಿ ಗವರ್ನರ್ ಸ್ಟೇಟ್. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಬರುತ್ತೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಅನ್ನು ಆಡಳಿತಕ್ಕೆ ಜಾರಿಗೆ ತಂದಿದ್ದಾರೆ. ಕೇರಳ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಮುಖಾಂತರ ಸಿಟಿಜನ್ಸ್ ರೈಟ್ಸ್ ಅಂತ ಮಾಡಿದ್ದಾರೆ. ಇಂಟರ್ನೆಟ್ ಅಂದ್ರೆ ಈ ಒಂದು ಅಂತರ್ಜಾಲವನ್ನು ಹೊಂದೋದು ನಾಗರಿಕನ ಹಕ್ಕು ಅಂತ ಅವರು ಅಲ್ಲಿ ಮಾಡಿದ್ದಾರೆ. ಇದು ಎಸ್ಎಗಳಲ್ಲಿ ಮತ್ತೆ GS ಪೇಪರ್ಗಳಲ್ಲಿ ಬೇಕಾಗುತ್ತೆ. ಮತ್ತೆ ಈ ಸವಣಂ ಅನ್ನುವಂತ ಒಂದು ಯೋಜನೆ ಮೂಲಕ ಸಿಂಗಲ್ ಪೋರ್ಟಲ್ ಮಾಡಿದ್ದಾರೆ. ಒಂದು ಪೋರ್ಟಲ್ ಅಂದ್ರೆ ಏನಂತೀವಿ, ಬಹುಶಃ ಒಂದು ವೆಬ್ಸೈಟ್ ರೀತಿ. 900 ಪಬ್ಲಿಕ್ ಸರ್ವಿಸಸ್ ಅಂದ್ರೆ 900 ಸಾರ್ವಜನಿಕ ಸೇವೆಗಳು ತಾಲೂಕಾ ಲೆವೆಲ್ ನಲ್ಲಿ ಸಿಗೋ ಹಾಗೆ ಮಾಡಿದ್ದಾರೆ. ಅಂದ್ರೆ ಈಗ ನಾವು ಬೆಂಗಳೂರಿಗೆ ಹೋಗ್ತೀವಲ್ಲ, ಹಾಗೆಲ್ಲ ಅಲ್ಲಿ ಹೋಗೋ ಹಾಗೆ ಅವಶ್ಯಕತೆ ಇಲ್ಲ, ಆಯಾ ತಾಲೂಕುಗಳಲ್ಲಿ ಎಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಬರುತ್ತೆ. ಇಂಡಿಯಾ ವಾಸ್ ರ್ಯಾಂಕ್ಡ್ 161. ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇದನ್ನ ಎಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ, ಪ್ಯಾರಿಸ್ ಬೇಸ್ಡ್ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ RSF ಎನ್ನುವಂತ ಒಂದು ಸಂಸ್ಥೆಯವರು ಅಥವಾ ಒಂದು NGOದವರು ಇದನ್ನ ಬಿಡುಗಡೆ ಮಾಡ್ತಾರೆ. ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ ಇದನ್ನ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ 3ನೇ ತಾರೀಕು ಮೇ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಇದರ ಅಡಿಯಲ್ಲಿ ನಾರ್ವೆ, ಐರ್ಲೆಂಡ್ ಮತ್ತೆ ಡೆನ್ಮಾರ್ಕ್ಗಳು ಟಾಪ್ 3 ದೇಶಗಳಾಗಿವೆ. ಭಾರತ 161ನೇ ಸ್ಥಾನ ಪಡೆದಿದೆ. ಅಂತ ಅಂದ್ರೆ ಏನ್ ಗೊತ್ತಾ, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂದ್ರೆ ಆ ದೇಶದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಭಾರತ ಅಂತದ್ರಲ್ಲಿ ನೋಡಿದ್ರೆ ಸುಮಾರು 190-200 ದೇಶಗಳಿವೆ ಭಾರತ ಜಗತ್ನಲ್ಲಿ. ಅದರಲ್ಲಿ ಭಾರತ 161ನೇ ಸ್ಥಾನ. ಅಂದ್ರೆ ಇಲ್ಲಿ ಪತ್ರಕರ್ತರಿಗೆ ಸೂಕ್ತವಾದಂತಹ ಸ್ವಾತಂತ್ರ್ಯ ಇಲ್ಲ. ಎಲ್ಲಿದೆ, ಯಾವ ದೇಶದಲ್ಲಿ? ನಾರ್ವೆ, ಐರ್ಲೆಂಡ್, ಡೆನ್ಮಾರ್ಕ್ ಈ ದೇಶಗಳಲ್ಲಿ ಪತ್ರಕರ್ತರಿಗೆ ಸ್ವಾತಂತ್ರ್ಯ ಇದೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಇಸ್ ಡನ್ ಯೂಸಿಂಗ್ 5 contextual ಇಂಡಿಕೇಟರ್ಸ್. ಯಾವ ಇಂಡಿಕೇಟರ್ಸ್? 5 ಇವೆ. ಪೊಲಿಟಿಕಲ್ ಕಾಂಟೆಕ್ಸ್ಟ್ ಅಂದ್ರೆ ರಾಜಕೀಯ ಸ್ಥಿತಿಗತಿ, ಲೀಗಲ್ ಫ್ರೇಮ್ವರ್ಕ್ ಕಾನೂನು ವ್ಯವಸ್ಥೆ, ಎಕನಾಮಿಕ್ ಕಾಂಟೆಕ್ಸ್ಟ್ ಆರ್ಥಿಕ ವ್ಯವಸ್ಥೆ, ಸೋಷಿಯಲ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಂದ್ರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆ ಹೇಗಿದೆ, ಸೇಫ್ಟಿ ಮತ್ತು ಪತ್ರಕರ್ತರ ಸುರಕ್ಷತೆ. ಇವನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪ್ರಿಲಿಮ್ಸ್ ನಲ್ಲಿ ಕೇಳ್ಬಿಡ್ತಾರೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಈಸ್ ರಿಲೀಸ್ಡ್ ಬೈ 4-5 ಸಂಸ್ಥೆ ಹೆಸರು ಕೊಡ್ತಾರೆ. ಆಗ ನೀವೇನ್ ಬರಿಬೇಕು? ಪ್ಯಾರಿಸ್ ಬೇಸ್ಡ್ ಇರಲ್ಲ, ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡೋದಾದ್ರೆ ನಾವು ಇಂಟರ್ನೆಟ್ ಶಟ್ ಡೌನ್ಸ್ ಅಂತ ಇದೆ. ಏನ್ ಮಾಡಿದ್ರು ಅಂದ್ರೆ, ಈ ವಿಧಿ 370 ರದ್ದು ಮಾಡಿದ್ರಲ್ಲ ಜಮ್ಮು ಕಾಶ್ಮೀರದಲ್ಲಿ, ಆಗ ಬಹಳಷ್ಟು ದಿನಗಳ ಕಾಲ ಇಂಟರ್ನೆಟ್ ಅನ್ನ ಬಂದ್ ಮಾಡಿದ್ರು. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ. ಹಾಗಾಗಿ ಅನುರಾಧ ಬಸಿನವರು ಸುಪ್ರೀಂ ಕೋರ್ಟ್ ಹೋಗಿದ್ರು. ಆಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಅಂದ್ರೆ, ಇದು ಏನ್ ಇವ್ರು ರದ್ದು ಮಾಡ್ತಾರಲ್ಲ ಈ ರೀತಿ ಇಂಟರ್ನೆಟ್ ಶಟ್ ಡೌನ್ ಇಂಟರ್ನೆಟ್ ನಿಷೇಧ ಮಾಡೋದು ತಪ್ಪಾಗುತ್ತೆ. ಬಹಳ ದಿನಗಳ ಕಾಲ ಅದನ್ನ ಮಾಡಬಾರ್ದು. ಯಾಕಂದ್ರೆ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಥ್ರೂ ಇಂಟರ್ನೆಟ್ ಆರ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟೆಡ್ ರೈಟ್ಸ್ ಅಂಡರ್ ಆರ್ಟಿಕಲ್ 19 ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಇಂಟರ್ನೆಟ್ ಅನ್ನ ಹೊಂದೋದು, ಅದ್ರ ಮೂಲಕ ವ್ಯಾಪಾರ ಮಾಡುವಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವೆಲ್ಲವುಗಳನ್ನ ನೀವೇ ತಿಳ್ಕೊಳ್ಬೇಕು. ಓಕೆ, ನಾನು ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು? ಪ್ರತಿದಿನ ಎಷ್ಟು ಪೇಜ್ ಓದ್ಬೇಕು? 120 ಪುಟ ಇದೆ ವಿಷನ್ ಮ್ಯಾಗಝೀನ್. ನಾನು ಹೇಳಿರೋ ಕ್ಲಾಸ್ ಕೇಳ್ಬೇಕು. ಪ್ಲಸ್ ಏನಾಗ್ ಮಾಡ್ಬೇಕು? 1 ಗಂಟೆ ಓದಿದ್ರೆ ಇದು ಬರ್ತಾ ನಿಮ್ಗೆ ರೂಢಿ ಆಗುತ್ತೆ. 1 ಗಂಟೆ ಪ್ರತಿದಿನ ವಿಷನ್ ಮ್ಯಾಗಝೀನ್ ಓದಕ್ ರೂಢಿ ಮಾಡ್ಕೊಳ್ಬೇಕು. ಸದ್ಯಕ್ಕೆ ಭಾರತದಲ್ಲಿ ನಾವೇನು ನಿಯಮಗಳಿವೆ ಕೆಲವೊಂದು ಈ ಟೆಲಿಕಾಂಗೆ ಸಂಬಂಧಪಟ್ಟಂತದ್ದು, ಅದು ಯಾವ ಕಾಯ್ದೆ ಅಡಿಯಲ್ಲಿ ಕೆಲಸ ಮಾಡುತ್ತಂದ್ರೆ ಟೆಲಿಗ್ರಾಫ್ ಆಕ್ಟ್ 1885 ಅಷ್ಟು ಹಳೆಯ ಕಾಯ್ದೆ ಅಡಿಯಲ್ಲಿ 2017ರಲ್ಲಿ ರೂಲ್ಸ್ ಅನ್ನ ಮಾಡಿದ್ದಾರೆ. ಆ ಕಾಯ್ದೆ ಅಡಿಯಲ್ಲಿ ನಿಯಮಗಳಿರುತ್ತೆ. ನೆಕ್ಸ್ಟ್ 15 ದಿನಗಳ ಕಾಲ ನಾವೇನ್ ಮಾಡಬಹುದು? ಇಂಟರ್ನೆಟ್ ಸೇವೆಯನ್ನ ಸ್ಥಗಿತ ಮಾಡಬಹುದು, ಒಂದ್ಸಾರಿ ಜಾರಿ ಆದ್ರೆ ನಮ್ಮ ದೇಶದಲ್ಲಿ. ನೆಕ್ಸ್ಟ್ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತ ಬರುತ್ತೆ. ಇತ್ತೀಚೆಗೆ ಏನ್ ಹೇಳಿದೆ ಅಂತ ಅಂದ್ರೆ, ದೆಹಲಿಯಲ್ಲಿ ಈ ಒಂದು ಕುಸ್ತಿ ಪಟುಗಳಿದ್ರಲ್ಲ, ಇವರು ಕುಸ್ತಿಯಲ್ಲಿ ಪಾಲ್ಗೊಳ್ಬೇಕಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಬೇಕಂದ್ರೆ ಮೊದಲು ಇವರನ್ನ ಚೆಕ್ ಮಾಡ್ತಾರೆ. ಇವ್ರೇನಾದ್ರೂ
ಡ್ರಗ್ಸ್ ಅನ್ನ ಸೇವಿಸಿದಾರಾ ಇಲ್ವಾ ಈ ರೀತಿ ಎಲ್ಲ ಚೆಕ್ ಮಾಡ್ತಾರೆ. ಅದಕ್ಕೆ ನಾರ್ಕೋ ಅನಾಲಿಸಿಸ್ ಅಂತ ಕರೀತಾರೆ. ನಾರ್ಕೋ ಅನಾಲಿಸಿಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಯ ಸೆಲ್ಫ್ ಕಾನ್ಶಿಯಸ್ನೆಸ್ ನೋಡಿ, ನಾನು ರೆಡ್ ಮಾರ್ಕ್ ಮಾಡಿದೀನಿ ಅಲ್ಲಿ ಕೆಳಗಡೆ, ನೀವು ಮಾಡ್ಕೊಳ್ಬೇಕು. ಸೆಲ್ಫ್ ಕಾನ್ಶಿಯಸ್, ಅವನು ಜಾಗೃತ ಅವಸ್ಥೆಯಿಂದ ಹಿಂದೆ ಹೋಗ್ತಾನೆ, ಅವಾಗ ಮೈ ಮರ್ತ್ ಬಿಡ್ತಾನೆ. ಆಗ ಏನಾಗುತ್ತೆ, ಅವನು ಮನಸ್ಸು ನಾಚಿಕೆ ಇಲ್ಲದೆ ಮಾತಾಡಬಹುದು. ಏನ್ ಪ್ರಶ್ನೆ ಕೇಳ್ತಾರಲ್ಲ ಅದಕ್ಕೆ ಅವನು ಮನಸ್ಸು ಬಿಚ್ಚಿ ಉತ್ತರ ಕೊಡ್ತಾನೆ. ಹಾಗಾಗಿನೇ ಅಪರಾಧಿಗಳಿಗೆ ನಾರ್ಕೋ ಅನಾಲಿಸಿಸ್ ಮಾಡ್ತಾರೆ. ಅದರಲ್ಲಿ ಬಳಸುವಂತ ಪದಾರ್ಥ ಯಾವುದು, ಸೋಡಿಯಂ ಪೆಂಥಾಲ್ ಅನ್ನುವಂತಹ ಒಂದು ಔಷಧವನ್ನ ನರಗಳಿಗೆ ಇಂಜೆಕ್ಟ್ ಮಾಡ್ತಾರೆ. ಸರಿ, ದಿಸ್ ಟೆಸ್ಟ್ ಇಸ್ ಪರ್ಫಾರ್ಮ್ಡ್ ಅಂಡರ್ ದ ಗೈಡ್ಲೈನ್ ಆಫ್ ಸೈಕಾಲಜಿಸ್ಟ್. ಮಾನಸಿಕ ತಜ್ಞರು ಇರ್ತಾರಲ್ಲ ಅವರ ಅಡಿಯಲ್ಲಿ ಇದು ಟೆಸ್ಟ್ ಮಾಡ್ತಾರೆ. ಇದನ್ನ ಸುಪ್ರೀಂ ಕೋರ್ಟಿನ ಸೆಲ್ವಿ ಕೇಸ್ 2010ರಲ್ಲಿ ಕರ್ನಾಟಕ ಸೆಲ್ವಿ ಮತ್ತು ಕರ್ನಾಟಕ ಪ್ರಕರಣದಲ್ಲಿ ಏನ್ ಹೇಳಿತ್ತು ಅಂದ್ರೆ, ವಿದೌಟ್ ಹಿಸ್ ಆರ್ ಹರ್ ಕನ್ಸೆಂಟ್, ಅಂದ್ರೆ ಆ ವ್ಯಕ್ತಿಯ ಪರ್ಮಿಷನ್ ಇಲ್ಲದೆ ನಾರ್ಕೋ ಅನಾಲಿಸಿಸ್, ಬ್ರೈನ್ ಮ್ಯಾಪಿಂಗು, ಪಾಲಿಗ್ರಾಫ್ ಟೆಸ್ಟ್ ಈ ಮೂರನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ನಾರ್ಕೋ ಅನಾಲಿಸಿಸ್ ಅಂದ್ರೆ ನಾನು ಹೇಳಿದೆ ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ, ಅವ್ನ ಬಾಯಿನಿಂದ ಕೇಳ್ತಾರೆ ಪ್ರಶ್ನೆ ಕೇಳಿ. ಹಾಗೇನೆ ಪಾಲಿಗ್ರಾಫಿ ಟೆಸ್ಟ್ ಅಂತ ಬರುತ್ತೆ, ಇದು ಕೂಡ ಪ್ರಿಲಿಮ್ಸ್ ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಪಾಲಿಗ್ರಾಫ್ ಟೆಸ್ಟ್ ನಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ ಮಾಡಲ್ಲ, ಆದ್ರೆ ಆ ವ್ಯಕ್ತಿಯ ಬ್ಲಡ್ ಪ್ರೆಷರ್, BP ಚೆಕ್ ಮಾಡ್ತಾರೆ, ಪಲ್ಸ್ ರೇಟ್ ಚೆಕ್ ಮಾಡ್ತಾರೆ, ಉಸಿರಾಟ ಹೇಗಿದೆ ನೋಡ್ತಾರೆ, ಬೆವರು ಬರ್ತಾ ಇದೆಯಾ ಇಲ್ಲ ಅಂತ ನೋಡ್ತಾರೆ, ಬ್ಲಡ್ ಫ್ಲೋ ಹೇಗಿದೆ ಅಂತ ನೋಡ್ತಾರೆ. ಅಂದ್ರೆ ನೀವು ನೋಡಿ, ನಾವೆಷ್ಟೇ ಒಳ್ಳೆಯವರಾಗಿದ್ರು ಕೂಡ ಕೆಲವೊಂದ್ ಬಾರಿ ನಾವು ಸುಳ್ಳು ಹೇಳುವಾಗ ನಮ್ಮ ಆತ್ಮಸಾಕ್ಷಿ ಅದನ್ನ ಒಪ್ಪಲ್ಲ ಅಲ್ವಾ, ನಮ್ಮ ಮನಸ್ಸು ಅದನ್ನ ಒಪ್ಪಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಅಂತಹ ಸಂದರ್ಭಗಳಲ್ಲಿ ನಮ್ಮ ಬಿಹೇವಿಯರ್ ಏನಾಗಿರುತ್ತೆ ಅಂದ್ರೆ ಏರುಪೇರು ಆಗ್ತಾ ಇರುತ್ತೆ ಸುಳ್ಳು ಹೇಳುವಾಗ. ಅದನ್ನ ಕಂಡು ಹಿಡಿತಾರೆ ಪಾಲಿಗ್ರಾಫಿ ಟೆಸ್ಟ್ ನಲ್ಲಿ. ಹಾಗೇನೆ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಇದು ಕೂಡ ಪಾಲಿಗ್ರಾಫ್ ಟೆಸ್ಟ್ ರೀತಿನೇ, ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಮೆದುಳಿಗೆ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳನ್ನ ಬಳಸಿ ಮೆದುಳು ಹೇಗೆ ಒಂದು ವರ್ಕ್ ಕೆಲಸ ಮಾಡ್ತಾ ಇದೆ. ಸುಳ್ಳು ಹೇಳಬೇಕಾದ್ರೆ ನಾವು ಮನಸ್ಸು ಸಡಿಲ ಬಿಟ್ಟಿರಲ್ಲ, ಆಲೋಚನೆ ಮಾಡ್ತಾ ಇರ್ತೀವಿ, ಥಿಂಕಿಂಗ್ ಜಾಸ್ತಿ ಆಗಿರ್ತಲ್ಲ, ಅದ್ರ ಮೂಲಕ ಬ್ರೈನ್ ಮ್ಯಾಪಿಂಗ್ ನಲ್ಲಿ ಕಂಡು ಹಿಡಿತಾರೆ. ಇವುಗಳನ್ನ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಆರ್ಟಿಕಲ್ 23 ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಸ್ಕ್ರಿಮಿನೇಷನ್, ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಯಾರು ಒತ್ತಾಯ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಯಾವುದೇ ವ್ಯಕ್ತಿ ಅವನಿಗೆ ಜೀವಿಸುವ ಅಧಿಕಾರ ಇದೆ, ಹಾಗೇನೆ ಅವನಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ. ರೈಟ್ ಅಗೇನ್ಸ್ಟ್ ಕ್ರೂಯಲ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್, ಓಕೆ, ಯಾವುದೇ ವ್ಯಕ್ತಿ ವಿರುದ್ಧ ಹಿಂಸಾತ್ಮಕವಾಗಿ ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ, ಅವನಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ ಆರ್ಟಿಕಲ್ 20 ಮತ್ತೆ 21 ಹೇಳುತ್ತೆ. ಹಾಗೇನೆ ನಾರ್ಕೋ ಅನಾಲಿಸಿಸ್ ರಿಪೋರ್ಟ್ ಈಸ್ ನಾಟ್ ಅಡ್ಮಿಸಿಬಲ್ ಆಸ್ ಪ್ರೈಮರಿ ಎವಿಡೆನ್ಸ್. ಮತ್ತೆ ಈಗ ಅಕಸ್ಮಾತ್ ಒಬ್ಬನಿಗೆ ನಾರ್ಕೋ ಅನಾಲಿಸಿಸ್ ಮಾಡಿದ್ರು, ಅವನೇನು ಹೇಳ್ಬಿಟ್ಟು ಅನ್ಕೊಳ್ಳೋಣ, ಅದನ್ನ ಪ್ರೈಮರಿ ಅದು ಪ್ರಾಥಮಿಕ ಅಂದ್ರೆ ಸೂಕ್ತವಾದಂತ ಸಾಕ್ಷ್ಯಾಧಾರ ಅಂತ ಕೋರ್ಟ್ ನಲ್ಲಿ ಕನ್ಸಿಡರ್ ಮಾಡಲ್ಲ. ಅಕಸ್ಮಾತ್ ಅವನು ಏನೋ ಹೇಳಿದ್ರ ಪ್ರಕಾರ ಇವರೆಲ್ಲ ಪೊಲೀಸರು ಹೋಗಿ ತನಿಖೆ ಮಾಡಿದ್ರು, ಒಂದ್ ಯಾವ್ದೋ ದಾಖಲೆ ಸಿಕ್ತ ಅನ್ಕೊಳ್ಳೋಣ, ಆ ದಾಖಲೆಯನ್ನ ಪ್ರೈಮರಿ ಎವಿಡೆನ್ಸ್ ಆಗಿ ಬಳಸಬಹುದಾಗಿದೆ. ಅಂದ್ರೆ ಇಲ್ಲಿದೆ ನೋಡಿ, ಟೆಸ್ಟ್ ರಿಸಲ್ಟ್ಸ್ ಕ್ಯಾನ್ ಬಿ ಅಡ್ಮಿಟೆಡ್. ಓಕೆ, ಯಾವ್ದ್ರ ಅಡಿಯಲ್ಲಿ, ಎವಿಡೆನ್ಸ್ ಆಕ್ಟ್ 1882 ಅಡಿಯಲ್ಲಿ ಅದನ್ನ ಬಳಸಬಹುದಾಗಿದೆ. ನಿಮಗೆ ಇವತ್ತಿನ ಕ್ಲಾಸ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ಒಂದು ಕ್ಲಾಸ್ ಇದೇ ರೀತಿ ಮುಂದುವರಿತಾನೆ ಇರುತ್ತೆ. ನಾನು ಹಂತ ಹಂತವಾಗಿ ಒಂದೊಂದು ವಿಷನ್ ಮ್ಯಾಗಝಿನ್ ನ ಕವರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿದಿನ ಫಾಲೋ ಮಾಡ್ತಾ ಹೋಗಿ, ನಿಮಗೆ ಬಹಳಷ್ಟು ತಿಳ್ಕೊಳ್ಳೋಕ್ ಆಗುತ್ತೆ. ಮೊದಲು ಏನ್ ಮಾಡಿ, ವಿಷನ್ ಮ್ಯಾಗಝಿನ್ ನ ಓದೋದ್ರ ಜೊತೆನೆ ನಾವು ಕ್ಲಾಸ್ ಹೇಳಿರ್ತೀವಲ್ಲ ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಅದ್ರ ಜೊತೆ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಮಾರ್ಕ್ ಮಾಡ್ಕೊಂಡ ನಂತರ ನೀವು ಫ್ರೀ ಇದ್ದಾಗ ಓದ್ತಾ ಹೋಗಿ. ಒಂದ್ 2-3 ತಿಂಗಳು ನಿಮಗೆ ತೊಂದರೆ ಅನ್ಸುತ್ತೆ, ಆದ್ರೆ ನಂತರ ಬರುತ್ತಲ್ಲ ವಿಷನ್ ಮ್ಯಾಗಝಿನ್, ಈಗ ಮೇ ತಿಂಗಳು ನೋಡ್ತಾ ಇದೀವಿ, ಮುಂದೆ ಜೂನ್ ಜುಲೈ ನೋಡ್ತೀವಿ, ಅದರ ನಂತರ ಆಗಸ್ಟ್ ನವೆಂಬರ್ ಎಲ್ಲ ಬರುತ್ತಲ್ಲ, ಆಗ ನೀವೇನ್ ಮಾಡ್ತೀರಿ, ನೀವಾಗೆ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಿ. ಅಷ್ಟು ಇಂಪ್ರೂವ್ ಆಗಿರುತ್ತೆ ನಿಮ್ಮ ಜ್ಞಾನ. ನಮ್ಗೆ ಯಾರು ಈ ರೀತಿ ಹೇಳೋರಿರ್ಲಿಲ್ಲ 2018ರಲ್ಲಿ ಆರಂಭ ಮಾಡಿದಾಗ. ಅಟ್ಲೀಸ್ಟ್ ನಾವೆಲ್ಲ ನಿಮ್ಗೆ ಸಿಕ್ಕಿದೀವಿ. ದಯವಿಟ್ಟು ಇದರ ಸದುಪಯೋಗವನ್ನ ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದ್ರೂ ಕನ್ನಡದಲ್ಲಿ IAS ತಯಾರಿ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಮಾಡಿ, ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಷ್ಟನ್ನ ಇಟ್ಕೊಂಡ್ರೆ ಫಿಲಿಮ್ಸ್ ಅನುಕೂಲ ಆಗುತ್ತೆ, ಮೇನ್ಸ್ ಕೂಡ ಅನುಕೂಲ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೇನೆ ಕಮೆಂಟ್ ನಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಬರೀರಿ. ಅಲ್ಲೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯಿನ್ ಆಗಿ. ಇವತ್ತೆ ನಮಸ್ಕಾರ.